ಅಮೃತ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. 6 ಸುಲಿಗೆಕೋರರ ಬಂಧನ, ಒಬ್ಬ ಪರಾರಿ. ಬಾಗಲಕೋಟೆಯಲ್ಲಿ ಸಂಗಮ್ ಕ್ರಾಸ್ ಬಳಿ ಒಂಟಿ ಪ್ರಯಾಣಿಕರ ಸುಲಿಗೆ ಕಳ್ಳರಿಗೆ ಬಾಗಲಕೋಟೆ ಪೊಲೀಸರ ವಾಹನ ಆಯುಧಗಳ ವಶಕ್ಕೆ ಪಡೆದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಗ್ರಾಮೀಣ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬಾಗಲಕೋಟೆ ನಗರ ಹೊರವಲಯದ ಸಂಗಮ್ ಕ್ರಾಸ್ ಬಳಿ ಜನರನ್ನು ದರೋಡೆಗೈಯಲು ಸಿದ್ಧತೆಯಲ್ಲಿದ್ದ 6 ಜನರನ್ನ ಗ್ರಾಮೀಣ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳಾದ ಶ್ಯಾಮ್ ರತ್ನಾಕರ್ ವಯಸ್ಸು 32, ಶ್ರೀಧರ್ ಮಾದರ್ ವಯಸ್ಸು 26, ಸುರೇಶ್ ಸುಭಾಷ್ ಮಾದರ್ ವಯಸ್ಸು 21, ಸುನಿಲ್ ಮಾದರ್ ವಯಸ್ಸು 21, ರಾಹುಲ್ ಮಾದರ್ ವಯಸ್ಸು 19, ಪ್ರಕಾಶ್ ಬಗಲೆನ್ನವರ್ ವಯಸ್ಸು 43 ಬಂಧಿತ ಆರೋಪಿಗಳು. ಆರೋಪಿಗಳ ಪೈಕಿ ಓರ್ವ ಅಪ್ರಾಪ್ತ ಪರಾರಿಯಾಗಿದ್ದಾನೆ ಎಂದು ಹೆಚ್ಚುದ್ದಲ್ಲಿ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ವರದಿ ಹನುಮಂತ್ ಸಂಗುಂದಿ, ಅಮೃತ ಟಿವಿ ಕರ್ನಾಟಕ ನ್ಯೂಸ್. 11/8/2024 ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಮ್ಮ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣಾ ಅಪರಾಧ ವಿಭಾಗದ PS ಅವರಾದಂತ RD ಲಮಾಣಿ ಅವರಿಗೆ ಒಂದು ಮಾಹಿತಿ ಬರ್ತದೆ. ಒಂದು 6 ಜನ ಯುವಕರ ತಂಡ ಸಂಗಮ್ ಕ್ರಾಸ್ ನಲ್ಲಿ ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ನಿಂತ್ಕೊಂಡು ಜನರಿಗೆ ತೊಂದರೆ ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಬಂದ ಮೇರೆಗೆ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಇಲ್ಲಿಂದ ಅವರು ಸಂಗಮ್ ಕ್ರಾಸಿಗೆ ಹೋಗಿ ಅದನ್ನ ದೂರ ನಿಂತ್ಕೊಂಡು ಅದನ್ನ ಅಬ್ಸರ್ವ್ ಮಾಡ್ಲಾಗಿ ಅಲ್ಲಿ ಅವರು ಮಾಡ್ತಕ್ಕಂಥ ಇಲ್ಲಿಗಲ್ ಆಕ್ಟಿವಿಟಿ ಅವರಿಗೆ ಕಂಡು ಬಂದಿದ್ರಿಂದ ಅವರು ಅದನ್ನ ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ಅವ್ರನ್ನ ಎಲ್ಲಾರನ್ನೂ ಹಿಡ್ಕೊಂಡು ಅದರಲ್ಲಿ ಒಬ್ನು ತಪ್ಪಿಸ್ಕೊಂಡು ಓಡೋಗ್ತಾನೆ. ಉಳಿದ 5 ಜನರನ್ನ ಹಿಡ್ಕೊಂಡಾದ್ಮೇಲೆ ಅವ್ರನ್ನ ಸರಿಯಾಗಿ ವಿಚಾರಿಸಿದ ನಂತರ ಅವರು ಹಲವಾರು ಅಪರಾಧಗಳನ್ನ ಮಾಡಿರೋ ಬಗ್ಗೆ ಒಪ್ಕೊಳ್ತಾರೆ. ಅದರಲ್ಲಿ ವಿಶೇಷವಾಗಿ 3 ಠಾಣೆಯ ಅಪರಾಧಗಳು ಇದರಲ್ಲಿ ಶಾಮೀಲಾಗಿದೆ ಮತ್ತು ಅಲ್ಲಿ ಅವರ ವಾಹನ ಅವ್ರ ಜೊತೆ ಒಂದು ವಾಹನ ಇತ್ತು. ಆ ವಾಹನವನ್ನ ಶೋಧನೆ ಮಾಡಿ ನೋಡ್ಲಾಗಿ ಅಲ್ಲಿ ಅವರು ಬೇರೆ ಬೇರೆ ಆಯುಧಗಳು ಅವರ ಒಂದು ವಾಹನದಲ್ಲಿ ನಮಗೆ ಕಂಡು ಬಂದಿದ್ರಿಂದ ಅವ್ರನ್ನ ವಿಚಾರಿಸಲಾಗಿ ಅವ್ರು ಹೇಳಿದ್ದೇನಪ್ಪಾ ಅಂತಂದ್ರೆ ಅಲ್ಲಿ ಅವರು ನಿಂತಂತ ಉದ್ದೇಶ ಏನು ಅಂತಂದ್ರೆ ಅಲ್ಲಿ ಬರ್ತಕ್ಕಂತ ಸಾರ್ವಜನಿಕರು ಯಾರು ಒಬ್ಬೊಬ್ಬರಾಗೆ ಬರ್ತಾರೆ ಅವ್ರನ್ನ ನಿಲ್ಸಿ ಅವ್ರನ್ನ ದರೋಡೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಅಲ್ಲಿ ನಿಂತಿದ್ರು ಅಂತಕ್ಕಂತ ಒಂದು ವಿಚಾರಣೆಯಲ್ಲಿ ನಮಗೆ ವಿಷಯ ಗೊತ್ತಾಗ್ತದೆ. ತಕ್ಷಣ ನಾವು ಆ ವಿಷಯವನ್ನ ಪರಿಗಣಿಸಿ ಠಾಣೆಯಲ್ಲಿ ಬಂದವರು ಒಂದು ಪ್ರಕರಣ ದಾಖಲು ಮಾಡ್ತಾರೆ. ಪ್ರಿಪರೇಷನ್ ಫಾರ್ ಡೆಕಾಯಿಟಿ ಪ್ರಕರಣ ಬಾಗಲಕೋಟೆ ಗ್ರಾಮೀಣ ಠಾಣೆಯಲ್ಲಿ ದಾಖಲಾಗಿ ನಂತರದ ವಿಚಾರಣೆಯಲ್ಲಿ ಮತ್ತು ತನಿಖೆಯಲ್ಲಿ ನಮಗೆ ಕಂಡು ಬಂದಿದ್ದೇನಪ್ಪಾ ಅಂತಂದ್ರೆ ಅವರು ಇದೇ ರೀತಿ ಮೊದಲು ಕೂಡ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಗೆ ಗೊತ್ತಾಗ್ತದೆ. ಅದರಲ್ಲಿ ವಿಶೇಷವಾಗಿ ಬಿಜಾಪುರ ಜಿಲ್ಲೆ ನಿಡಗುಂದಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲೂ ಕೂಡ ಇದೇ ರೀತಿ ಡೆಕಾಯಿಟಿ ಮಾಡಿದ ಬಗ್ಗೆ ಒಂದು ಅಪರಾಧ ಇರ್ತದೆ ಮತ್ತು ಪ್ರಕರಣ ಕೂಡ ದಾಖಲಾಗಿರ್ತದೆ.